ತುಂಬ ಪ್ರೀತಿಯಿಂದ ಸಾಕಿದ ಒಬ್ಬನೇ ಮಗನನ್ನು ನನ್ನ ಗಂಡನ ಗೆಳೆಯ, ನಮಗೂ ಇರುವುದು ಒಬ್ಬಳೇ ಮಗಳು, ನಿನ್ನ ಮಗನನ್ನು ಮದುವೆ ಮಾಡಿಕೊಂಡು ಮನೆ ಹಳಿಯ ಮಾಡಿಕೊಳ್ಳುತ್ತೇವೆ, ನಮಗೆ ಇರುವ 100 ಕೋಟಿ ಆಸ್ತಿಗೆ ಅವನೇ ಒಡೆಯನಾಗುತ್ತಾನೆ ಅಂತ ಬಲವಂತ ಮಾಡಿದರು. ದುಡ್ಡಿನ ಆಸೆಗೆ ನನ್ನ ಗಂಡ ಒಪ್ಪಿಕೊಂಡ. ಆದರೆ ನಾನು ಒಪ್ಪಲಿಲ್ಲ. ಅವರ ಮನೆ ನೋಡಲು ಕರೆದುಕೊಂಡು ಹೋಗುತ್ತಾರೆ. ಮೈಸೂರು ಅರಮನೆ ರೀತಿ ಇದೆ. ನನ್ನ ಮಗ ಈ ಮನೆಗೆ ರಾಜನಾಗುತ್ತಾನೆ ಅಂದರೆ ಏಕೆ ಬೇಡ ಅಂತ ಹೇಳಲಿ. ನಮಗೆ ಇರುವುದು ಮುರುಕಲು ಮನೆ ಅಂತ ಮದುವೆ ಮಾಡಿದೆ. ಮದುವೆ ಆದ ಮೇಲೆ ಎಷ್ಟು ದಿನವಾದರೂ ನಮ್ಮ ಊರಿನ ಕಡೆ ಬಂದಿಲ್ಲ. ಕೊನೆಗೆ ಅವನನ್ನು ಹುಡುಕಿಕೊಂಡು ನಾವೇ ಪೇಟೆಗೆ ಬಂದೆವು. ಆ ಮನೆಯಲ್ಲಿ ಅವನ ಪರಿಸ್ಥಿತಿಯನ್ನು ನೋಡಿ ಶಾಕ್ ಆದೆ. ಅಯ್ಯೋ ನನ್ನ ಮಗ, ನನಗೆ ತಲೆಸುತ್ತು ಬಂತು. ನನ್ನ ಹೆಸರು ಸಾಕಮ್ಮ, ನನ್ನ ಗಂಡನ ಹೆಸರು ಸೀನಪ್ಪ. ನಾವಿಬ್ಬರು ಆಗಿನ ಕಾಲದಲ್ಲಿ ಪ್ರೀತಿಸಿ ಮದುವೆಯಾಗಿದ್ದೆವು. ನನ್ನ ಅಪ್ಪನ ಮನೆಯವರು ತುಂಬ ಶ್ರೀಮಂತರು. ನಾನು ಬೇರೆ ಜಾತಿಯ ಹುಡುಗನನ್ನು ಪ್ರೀತಿಸಿದೆ ಅನ್ನುವ ಕಾರಣಕ್ಕಾಗಿ ನನ್ನನ್ನು ಅವರ ಬದುಕಿನಿಂದ ಮನೆಯಿಂದ ಹೊರಗಡೆ ಹಾಕಿದರು. ನಾನು ಸೀನನನ್ನು ಮದುವೆಯಾಗಿ ಬದುಕಿನಲ್ಲಿ ನೆಮ್ಮದಿಯ ಬದುಕನ್ನು ಬದುಕುತ್ತಿದ್ದೇನೆ. ಭಾರತಿ ಅಮ್ಮ ಅವರ ಒಂದು ಹಾಡಿದೆ ಅಲ್ಲವೇ, ಪ್ರೀತಿಯೇ ಆದ್ಯಾವರು ತಂದ ಆಸ್ತಿ ನಮ್ಮ ಬಾಳ್ವೆಗೆ ಅಂದುಕೊಂಡು ಒಂದು ಹೊಸ ಬದುಕನ್ನು ನೆಮ್ಮದಿಯಾಗಿ ಕಟ್ಟಿಕೊಂಡೆ. ಇಲ್ಲಿಯವರೆಗೂ ಒಂದು ದಿನವೂ ಕೂಡ ಸೀನಪ್ಪನನ್ನು ಮದುವೆಯಾಗಿ ಬದುಕು ಹಾಳು ಮಾಡಿಕೊಂಡೆ ಅಂತ ಅನಿಸಲಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತಾರೆ. ನಾನಿಲ್ಲವಾದರೆ ಒಂದು ಕ್ಷಣವೂ ಕೂಡ ಇರುವುದಿಲ್ಲ ಅವರು. ನಾನು ಅವರ ಪಾಲಿನ ದೇವತೆಯಂತೆ. ಈ ಪ್ರೀತಿಯ ಮಧ್ಯೆ ನನಗೆ ಮುದ್ದಾದ ಮಗು ಹುಟ್ಟಿದ. ರವಿ ಅಂತ ಹೆಸರಿಟ್ಟೆ. ನಮ್ಮ ಬದುಕನ್ನು ಬೆಳಗಲಿ ಅಂತ. ಅವನು ನೋಡಲು ಎಷ್ಟು ಸುಂದರವಾಗಿದ್ದ, ಅಷ್ಟೇ ಒಳ್ಳೆಯ ಹುಡುಗ. ನಮ್ಮಿಬ್ಬರ ಬದುಕನ್ನು ಬೆಳಗಿದ. ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ. ಊಟಕ್ಕೂ ಕೂಡ ಕಷ್ಟವಾಗಿದ್ದು ಈಗ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡುತ್ತೇವೆ. ಮೈ ತುಂಬ ಬಟ್ಟೆ ಹಾಕಿಕೊಳ್ಳುತ್ತೇವೆ. ಮೊದಲಿನ ರೀತಿ ಏನೂ ಕಷ್ಟವೇನಿಲ್ಲ. ಆದರೆ ತುಂಬ ಶ್ರೀಮಂತರು ಏನೂ ಅಲ್ಲ, ಬೇರೆಯವರ ರೀತಿ. ಸದ್ಯಕ್ಕೆ ನಮ್ಮ ಬದುಕಿಗೆ ನಾವು ಶ್ರೀಮಂತರು. ಅವನ ವಿದ್ಯಾಭ್ಯಾಸ ಕೊಡಿಸಬಹುದು, ಅದಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ನಮ್ಮ ಪುಟ್ಟ ಪ್ರಪಂಚ ಸುಂದರವಾಗಿದೆ, ನೆಮ್ಮದಿಯಾಗಿ ಸಾಗುತ್ತಾ ಹೋಗುತ್ತಿದೆ. ಪ್ರತಿದಿನವೂ ನಮಗೆ ಒಂದು ರೀತಿಯ ಹಬ್ಬ. ಈ ಸುಂದರ ಬದುಕಿನ ರೂವಾರಿ ನನ್ನ ಗಂಡ ಸೀನಾ. ಅವರು ನನ್ನ ಮತ್ತು ನನ್ನ ಮಗುವಿಗಾಗಿ ಅವರ ಬದುಕನ್ನು ತ್ಯಾಗ ಮಾಡಿದ್ದಾರೆ. ನಾನು ಕೂಡ ಅವರಿಗೆ ಒಬ್ಬಳು ತಕ್ಕ ಹೆಂಡತಿ ಆಗಬೇಕು ಅಂತ ಮನೆ ಖರ್ಚಿನಲ್ಲಿ ಎಷ್ಟು ಮಿಗಿಸಲು ಸಾಧ್ಯ ಅಷ್ಟು ಮಿಗಿಸುತ್ತಿದ್ದೇನೆ. ನಮ್ಮ ಮಗ ಚೆನ್ನಾಗಿ ಓದುತ್ತಿದ್ದಾನೆ. PUC ಆಯಿತು. ಪೇಟೆಗೆ ಕಳಿಸಿ ಜಾಸ್ತಿ ಓದಿಸೋಣ ಅಂದರೆ ಸಾಧ್ಯವಾಗಲಿಲ್ಲ. ಇಲ್ಲೇ ನಮ್ಮ ಊರಿನ ಪಕ್ಕ ಇರುವ ಕಾಲೇಜಿನಲ್ಲಿ ಡಿಗ್ರಿಗೆ ಕಳಿಸಿದೆವು. ಆದರೆ ಅವನು ಎಷ್ಟು ಬುದ್ಧಿವಂತ ಅಂದರೆ ಡಿಗ್ರಿ ಓದಿದರೂ ಕೂಡ ಪಾರ್ಟ್ ಟೈಮ್ ಕೆಲಸ ಮಾಡುತ್ತಿದ್ದ. ಇದರಿಂದ ನಮ್ಮ ಬದುಕು ಸಾಗುತ್ತಿತ್ತು. ಕ್ಲರ್ಕ್ ಎಕ್ಸಾಮನ್ನು ಪಾಸ್ ಮಾಡಿ ಕೆಲಸಕ್ಕೂ ಕೂಡ ಸೇರಿಕೊಂಡ. ಒಳ್ಳೆಯ ಅಂಕ ಬಂದಿದ್ದರಿಂದ ಗೌರ್ಮೆಂಟ್ ಕೆಲಸ ತುಂಬ ಸುಲಭವಾಗಿ ಸಿಕ್ಕಿತು. ಈಗ ಯಾವುದೇ ಸಮಸ್ಯೆಗಳು ಇಲ್ಲ. ಮಗನಿಗೂ ಕೂಡ ಒಳ್ಳೆಯ ಕಡೆ ಹುಡುಗಿಯನ್ನು ನೋಡಿ ಮದುವೆ ಮಾಡಿಬಿಡಬೇಕು, ನಮ್ಮ ಕೈಕಾಲು ಗಟ್ಟಿಯಾಗಿರಬೇಕಾದಾಗ ಅಂತ ಚಿಂತಿಸುತ್ತಿದ್ದೆ. ಆಗ ನನ್ನ ಗಂಡನ ಹಳೆಯ ಗೆಳೆಯ ಅಂದರೆ ಚಡ್ಡಿ ದೋಸ್ತು ಬಂದು ಅವರ ಮಗಳಿಗೆ ನಮ್ಮ ಮಗನನ್ನು ಕೇಳಿದರು. ಅವರು ಬಂದಾಗ ಕಾರು ನೋಡಿದರೆ ಅದರ ಹೆಸರು ಹೇಳಲು ಕೂಡ ನಮಗೆ ಬರುವುದಿಲ್ಲ. ಸುಮಾರು ಲಕ್ಷಗಳ ಕಾರು. ಅವರು ಹಾಕಿರುವ ಬಟ್ಟೆ ಎಷ್ಟು ಸಾವಿರದ್ದು. ನಮ್ಮ ಮನೆಯಲ್ಲಿ ಅವರು ಕುಳಿತುಕೊಳ್ಳಲು ಕೂಡ ಸರಿಯಾದ ಚೇರ್ಗಳು ಇರಲಿಲ್ಲ. ನಾನು, ನೀವು ಯಾಕೆ ಇಷ್ಟೊಂದು ಕಷ್ಟಪಡುತ್ತಿದ್ದೀರಾ ಅಂತ ಹೇಳಿದೆ. ಅವರು ನಮ್ಮ ಮನೆಯನ್ನು ನೋಡಿ ಸ್ವಲ್ಪ ಹೊತ್ತು ಪರದಾಡಿದರು. ನನಗೆ ಪರಿಸ್ಥಿತಿ ಅರ್ಥವಾಯಿತು. ನಂತರ ಪಕ್ಕದ ಮನೆಯ ಶಾಂತಿ ಅಕ್ಕನ ಮನೆಯಲ್ಲಿ ಇದ್ದ ಚೆನ್ನಾಗಿರುವ ಒಂದು ಚೇರನ್ನು ತಂದುಕೊಟ್ಟೆ. ಅವರು ಅದರಲ್ಲಿ ಕುಳಿತುಕೊಂಡರು. ನನ್ನ ಗಂಡನನ್ನು ಕೇಳಿದರು. ಅವರು ಅಷ್ಟರಲ್ಲಿ ಬಂದರು. ಅವರನ್ನು ನೋಡಿ ಇಬ್ಬರು ಗಟ್ಟಿಯಾಗಿ ತಂಬಿಕೊಂಡರು. ತುಂಬ ವರ್ಷಗಳಾಗಿದ್ದು ಇಬ್ಬರು ಮೀಟ್ ಮಾಡಿ. ಆಗ ನನ್ನ ಗಂಡ ಹೇಳಿದ, ಹಬ್ಬದ ಅಡುಗೆ ಮಾಡು, ನನ್ನ ಪ್ರಾಣ ಸ್ನೇಹಿತ ಬಂದಿದ್ದಾನೆ. ಅವರು ಹೇಳಿದ ಹಾಗೆ ಹಬ್ಬದ ಅಡುಗೆ ಮಾಡಿದೆ. ಒಬ್ಬಟ್ಟು, ಸಂಡಿಗೆ, ಪಲ್ಯಗಳು, ಅವರಿಗೆ ಇಷ್ಟವಾದ ಮುದ್ದೆ, ಅನ್ನ, ಕೆಂಪು ಚಟ್ನಿ ಎಲ್ಲವನ್ನು ತಿಂದು ಅವರು ತುಂಬ ಖುಷಿಪಟ್ಟರು.
ಇಷ್ಟು ಚೆನ್ನಾಗಿರುವ ಊಟವನ್ನು ಮಾಡಿ ನಾನು ತುಂಬ ವರ್ಷಗಳಾಗಿತ್ತು. ಅಮ್ಮ ಇರುವವರೆಗೂ ಅವಳ ಕೈರುಚಿ ಚೆನ್ನಾಗಿತ್ತು. ಈಗೆಲ್ಲ ಮನೆ ಕೆಲಸದವರು ಅಡುಗೆಯನ್ನು ಮಾಡುವುದು. ಅವರು ಪ್ರೀತಿಯಿಂದ ಮಾಡುವುದಿಲ್ಲ, ಅವರ ಕೆಲಸ ಮಾಡುತ್ತಾರೆ. ಅದರಲ್ಲಿ ರುಚಿ ಇರುವುದಿಲ್ಲ. ನಾವುಗಳು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಅಷ್ಟೇ ಅಂತ ಬೇಸರ ಮಾಡಿಕೊಂಡರು. ಆಗ ನಾನು ಹೇಳಿದೆ, ನಿಮಗೆ ಚಂದ ಊಟ ತಿನ್ನಬೇಕು ಅಂತ ಅನಿಸಿದಾಗ ನಮ್ಮ ಊರಿಗೆ ಬಂದು ಬಿಡಿ. ಏನು ಹತ್ತಿರವೇ ತಾನೇ ಇರುವುದು. ನಿಮಗೆ ಏನೋ ಸ್ವಂತ ಕಾರಿದೆ, ಇಷ್ಟ ಬಂದಾಗ ಬರಬಹುದು. ಇಲ್ಲವಾದರೆ ನನ್ನ ಮಗನಿಗೆ ಅಡ್ರೆಸ್ ಕೊಡಿ. ಆಗ ಅವರು ಹೇಳುತ್ತಾರೆ, ನಾನು ಬಂದ ವಿಷಯವನ್ನೇ ಮರೆತುಬಿಟ್ಟೆ. ನಿನ್ನ ಮಗನ ಬಗ್ಗೆ ಮಾತನಾಡಬೇಕಿತ್ತು. ನನ್ನ ಮಗಳು ಶಿಲ್ಪ ವಯಸ್ಸಿಗೆ ಬಂದಿದ್ದಾಳೆ. ನಿನ್ನ ಮಗನ ಜೊತೆ ಮದುವೆ ಮಾಡಿಸೋಣ ಅಂತ ಇಷ್ಟಪಟ್ಟೆ. ನೀನು ಒಪ್ಪಿದರೆ ನಮ್ಮ ಮನೆ ಹಳಿಯ ಮಾಡಿಕೊಳ್ಳುತ್ತೇನೆ. ನಮಗೆ ಭಯವಾಯಿತು. ನಾವು ಬಡವರು, ನೀವು ಶ್ರೀಮಂತರು. ನೀವು ಬಂದ ತಕ್ಷಣ ಕುಳಿತುಕೊಳ್ಳಲು ಸ್ವಲ್ಪ ಹೊತ್ತು ಪರದಾಡಿದಿರಿ. ಇನ್ನು ಇಂಥ ಮನೆಯಲ್ಲಿ ನಿಮ್ಮ ಮಗಳು ಬಂದು ಹೇಗೆ ಇರುತ್ತಾಳೆ? ಆಗ ಅವರು ಮುಜುಗರದಿಂದ ಹೇಳುತ್ತಾರೆ, ನಿಮ್ಮ ಮಗನನ್ನು ನನ್ನ ಮನೆಯ ಹಳಿಯ ಮಾಡಿಕೊಳ್ಳುತ್ತೇನೆ. ಏಕೆಂದರೆ ತುಂಬ ಒಳ್ಳೆಯವನು ನಿಮ್ಮ ಮಗ. ನಮಗೆ ಆಸ್ತಿ ಐಶ್ವರ್ಯ ಬೇಡ. ನನ್ನ ಮಗಳನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡರೆ ಸಾಕು. ನನ್ನ ನಂತರ ಅವನೇ ವಾರಸುದಾರ. ನನಗೆ ಇರುವುದು ಒಬ್ಬಳೇ ಮಗಳು, ಗಂಡು ಮಕ್ಕಳಿಲ್ಲ. ನಿಮ್ಮ ಮಗನೇ ನನ್ನ ಮಗ ಅಂತ ದೊಡ್ಡ ದೊಡ್ಡ ಮಾತುಗಳು ಹೇಳಿ ನಮ್ಮನ್ನು ಕಟ್ಟಿಹಾಕಿದರು. ರವಿಯನ್ನು ಕೇಳಿದಾಗ ಅವನು ಕೂಡ ಒಪ್ಪಿಕೊಂಡ. ಅಪ್ಪ ಅಮ್ಮ ಹೇಗೆ ಹೇಳುತ್ತಾರೆ ಹಾಗೆ. ಅವರ ಖುಷಿ ನನ್ನ ಖುಷಿ. ಆದರೆ ಮನೆಯಲ್ಲಿ ಇರುವುದಿಲ್ಲ ಅಂದರೆ ಸ್ವಲ್ಪ ಕಷ್ಟ. ಆಗ ನನ್ನ ಗಂಡನ ಗೆಳೆಯ ಹೇಳಿದರು, ಸ್ವಲ್ಪ ದಿನ ಇಲ್ಲೇ ಇರಲಿ, ಆನಂತರ ನಿನ್ನ ಅಪ್ಪ ಅಮ್ಮನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗೋಣ ಅಂತ. ನನ್ನ ಗಂಡ ರವಿ ಇಬ್ಬರೂ ಕೂಡ ಒಪ್ಪಿಕೊಂಡರು. ಆದರೆ ನನಗೆ ಸಮಾಧಾನವಾಗಲಿಲ್ಲ. ಆಗ ಅವರು ಅದೇ ಕಾರಿನಲ್ಲಿ ನನ್ನನ್ನು, ರವಿಯನ್ನು ಮತ್ತು ನನ್ನ ಗಂಡನನ್ನು ಕರೆದುಕೊಂಡು ಹೋದರು. ಅವರ ಮನೆ ಹತ್ತಿರ ಇಳಿದಾಗ ನಮಗೆ ಶಾಕ್ ಆಯಿತು. ಅದು ಮೈಸೂರು ಅರಮನೆಯ ರೀತಿ ತುಂಬ ಸುಂದರವಾದ ಮನೆ. ಇಷ್ಟು ಸುಂದರವಾದ ಮನೆಯನ್ನು ನಾನು ಜೀವನದಲ್ಲೇ ನೋಡಿಲ್ಲ. ಇನ್ನು ನಾನು ಏನು ಮಾತನಾಡಬಾರದು. ಹುಡುಗಿ ನೋಡಲು ಸುಮಾರಾಗಿ ಇದ್ದರೂ ಪರವಾಗಿಲ್ಲ. ನನ್ನ ಮಗ ಸೆಟಲ್ ಆಗಲಿ ಜೀವನದಲ್ಲಿ ಅಂತ ಅಂದುಕೊಂಡೆ. ನಾನು ತುಂಬ ಖುಷಿಯಿಂದ ಮನೆಯೊಳಗಡೆ ಹೋದೆ. ಆದರೆ ಮದುವೆ ಹುಡುಗಿ ಇರಲಿಲ್ಲ. ನನ್ನ ಗಂಡನ ಗೆಳೆಯನ ಹೆಂಡತಿ ಇದ್ದರು. ಮನೆಯಲ್ಲಿ ಸುಮಾರು 10 ಜನಕ್ಕಿಂತ ಹೆಚ್ಚು ಜನ ಕೆಲಸದವರು ಇದ್ದರು. ಎಲ್ಲರೂ ಕೂಡ ತುಂಬ ರಾಯಲ್ ಆಗಿ ಇದ್ದರು. ಅವರನ್ನು ನೋಡಿ ನನಗೆ ಸ್ವಲ್ಪ ಮುಜುಗರವಾಗುತ್ತಿತ್ತು. ನಾನು ಊಟ ಬಟ್ಟೆಯಲ್ಲಿ ಬಂದಿದ್ದೆ. ಆದರೆ ನನ್ನ ಗಂಡನ ಗೆಳೆಯನ ಹೆಂಡತಿ ತುಂಬ ಒಳ್ಳೆಯವಳು. ನೀವು ಸಂಕೋಚ ಪಡಬೇಡಿ, ನೀವು ನಮ್ಮ ಬೀಗರು. ಬೇಜಾರಾಗುತ್ತಿದ್ದೀರಾ? ಹೇಗಿದ್ದರೂ ನಮಗೆ ಒಪ್ಪಿಗೆ. ಈ ಎಲ್ಲ ಆಸ್ತಿಗೆ ನಿಮ್ಮ ಮತ್ತು ನಿಮ್ಮ ಮಗನಲ್ಲವೇ ವಾರಸುದಾರರು ಅನ್ನುವ ಬೆಣ್ಣೆಯ ಮಾತುಗಳನ್ನು ಮಾತಾಡುತ್ತಿದ್ದರು. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನಮ್ಮಲ್ಲಿ ಅವರು ಏನು ಕಂಡರು? ನಮ್ಮಂತಹ ಲಕ್ಷಾಂತರ ಜನರು ಇರುತ್ತಾರೆ. ಯಾರನ್ನಾದರೂ ಅವರು ಅಳಿಯ ಮಾಡಿಕೊಳ್ಳಬಹುದು, ನಮ್ಮನ್ನೇ ಏಕೆ? ಇನ್ನೂ ಅನುಮಾನ ಜಾಸ್ತಿ ಆಯಿತು. ಅವರುಗಳು ತುಂಬ ಚೆನ್ನಾಗಿ ನಮ್ಮನ್ನು ನೋಡಿಕೊಂಡರು. ನಾವೆಲ್ಲ ದೇವಲೋಕದಿಂದ ಬಂದಿರುವವರು ಅನ್ನುವ ರೀತಿ. ನನ್ನ ಗಂಡನ ಗೆಳೆಯನ ಹೆಂಡತಿ ಜನಗಳನ್ನು ಸೇರುವುದಿಲ್ಲ, ತುಂಬ ಸ್ವಾರ್ಥಿ, ತುಂಬ ಜಂಬ. ನಾವು ಶ್ರೀಮಂತರು ಅಂತ ಯಾವಾಗಲೂ. ಆದರೆ ಇದೇ ಮೊದಲ ಬಾರಿಗೆ ಇಷ್ಟೊಂದು ಪ್ರೀತಿಯಿಂದ ಮಾತನಾಡುತ್ತಿರುವುದು. ಏನಾದರೂ ಅವರ ಹುಳುಕನ್ನು ಮುಚ್ಚಿಕೊಳ್ಳಲು ಈ ರೀತಿ ಮಾಡುತ್ತಿರಬಹುದು. ಆಗ ನಾನು ಹುಡುಗಿಯನ್ನು ನೋಡಬೇಕು ಅಂತ ಕೇಳಿದೆ. ತಕ್ಷಣ ಸ್ವಲ್ಪ ಹೊತ್ತು ಅಲ್ಲಿ ಮೌನ ಆವರಿಸಿತು. ಆಗ ನನ್ನ ಗಂಡನ ಗೆಳೆಯ ಹೇಳುತ್ತಾನೆ, ಅವಳು ಕಾಲೇಜಿಗೆ ಹೋಗಿದ್ದಾಳೆ. ಅವಳು ಇಂದು ಬರುವುದು ತೀರಾ ಲೇಟಾಗುತ್ತದೆ. ಅವರ ಕಾಲೇಜಿನಲ್ಲಿ ಫಂಕ್ಷನ್ ಇದೆಯಂತೆ. ನಾವುಗಳು ಕೂಡ ಅದನ್ನು ಒಪ್ಪಿಕೊಂಡೆವು. ತುಂಬ ಸಮಯದವರೆಗೆ ಫೋಟೋವನ್ನು ತೋರಿಸಿದರು. ಅವಳು ತುಂಬ ಚೆನ್ನಾಗಿದ್ದಾಳೆ. ಹುಡುಗಿಯ ವಿಷಯದಲ್ಲಿ ಇನ್ನೂ ಯಾವುದೇ ನಕಾರಾತ್ಮಕ ಮಾತುಗಳನ್ನು ಮಾತನಾಡಲು ಸಾಧ್ಯವಿಲ್ಲ. ಅಷ್ಟು ಸುಂದರವಾಗಿದ್ದಾಳೆ. ನಾನು ಮತ್ತು ನನ್ನ ಗಂಡ ಇಂದು ಅವರ ಆತಿಥ್ಯವನ್ನು ಸ್ವೀಕರಿಸಿ ನಮ್ಮನ್ನು ಕಾರಿನಲ್ಲಿ ಕಳುಹಿಸಿದರು. ನಮಗೆ ತುಂಬ ಸಂತೋಷ. ಅಲ್ಲಿ ಬಂದು ಅಕ್ಕಪಕ್ಕದ ಮನೆಯವರಿಗೆಲ್ಲ ಹೇಳಿದಾಗ
ಅವರುಗಳು ನಂಬಲಿಲ್ಲ. ನಿಮ್ಮಂತಹ ಎಷ್ಟೋ ಜನರು ಆ ಮನೆಯಲ್ಲಿ ಮನೆ ಕೆಲಸ ಮಾಡುತ್ತಾರೆ. ನಿಮ್ಮನ್ನು ಏಕೆ ಬೇಜಾರು ಮಾಡಿಕೊಳ್ಳಬೇಡಿ. ಏನಾದರೂ ಶ್ರೀಮಂತರ ಮಗಳು, ತುಂಬ ಕಷ್ಟ. ಆ ಹುಡುಗಿಗೆ ಜಂಬ ಇರಬಹುದು. ನಿಮ್ಮನ್ನು ಅತ್ತೆ ಅಂತ ಕರೆಯುತ್ತಾಳಾ? ನಿಮಗೆ ಮರ್ಯಾದೆ ಕೊಡುತ್ತಾಳಾ? ಇರುವುದು ಒಬ್ಬ ಮಗ. ಅನ್ಯಾಯವಾಗಿ ಅವನ ಜೀವನವನ್ನು ಹಾಳು ಮಾಡಬೇಡಿ. ದೂರದ ಬೆಟ್ಟ ನುಣ್ಣಗೆ ಅನ್ನುವ ರೀತಿ. ಎಷ್ಟು ಇದೆ, ಹೇಗೆ ಇದೆ, ಅಷ್ಟರಲ್ಲಿ ತೃಪ್ತಿಯಿಂದ ಇರಿ. ನನ್ನ ಗಂಡನಿಗೆ ಹೇಳಿದಾಗ ಅವರು ಒಪ್ಪಲಿಲ್ಲ. ನನ್ನ ಗಂಡ ಹೇಳುತ್ತಾರೆ, ನಮ್ಮ ಬದುಕು ಹಾಗೆ ಹೋಯಿತು, ವಯಸ್ಸಾಯಿತು. ಕೊನೆ ಪಕ್ಷ ಅವನಾದರೂ ಚೆನ್ನಾಗಿರಲಿ. ಈ ವಯಸ್ಸಾದ ಮನುಷ್ಯರನ್ನು ನೋಡಿಕೊಳ್ಳಲು ಅವನು ಸುಂದರವಾದ ಬದುಕನ್ನು ಹಾಳು ಮಾಡಬೇಡ. ಒಳ್ಳೆಯ ಅವಕಾಶ ಬಂದಿದೆ. ನನ್ನ ಗೆಳೆಯ ತುಂಬ ಒಳ್ಳೆಯವನು. ನಾನು ಎಷ್ಟು ಚೆನ್ನಾಗಿ ನನ್ನ ಮಗನನ್ನು ನೋಡಿಕೊಳ್ಳುತ್ತಾನೆ, ಅವನು ಕೂಡ ಅಷ್ಟೇ ಚೆನ್ನಾಗಿ ನನ್ನ ಮಗನನ್ನು ನೋಡಿಕೊಳ್ಳುತ್ತಾನೆ. ಅಂದರೆ ಅವನ ಅಳಿಯನನ್ನು. ಅವನಿಗೆ ಇರುವುದು ಒಬ್ಬಳೇ ಮಗಳು, ಗೊತ್ತಲ್ಲವೇ? ಮತ್ತೆ ಇಷ್ಟೊಂದು ಅನುಮಾನ ಏಕೆ? ಶ್ರೀಮಂತರ ಮನೆ ಹೆಣ್ಣು ಮಕ್ಕಳು ಅಂದರೆ ಅಲ್ಪ ಸ್ವಲ್ಪ ಇರುತ್ತದೆ. ಅವಳು ಸರಿ ಹೋಗುತ್ತಾಳೆ. ಈಗ ಬಡವರ ಮನೆಯಿಂದ ಹುಡುಗಿಯನ್ನು ತಂದರೆ ಅವಳಿಗೆ ತುಂಬ ಜಂಬ ಇರುವುದಿಲ್ಲ, ಕೋಪ ಇರುವುದಿಲ್ಲ. ಅದರ ಬಗ್ಗೆ 100% ಗ್ಯಾರಂಟಿ ಕೊಡುತ್ತೀಯಾ? ಇಲ್ಲ ಅಲ್ಲವೇ? ಅದೇ ರೀತಿ ಮನುಷ್ಯರು ಅಂದ ಮೇಲೆ ಅದೆಲ್ಲ ಸಹಜ. ನೀನು ಬೇರೆಯವರ ಮಾತಿಗೆ ಕಿವಿ ಕೊಡಬೇಡ. ನಾವು ತೋರಿಸುವ ಪ್ರೀತಿಯೂ ಕೂಡ ಇದರಲ್ಲಿ ಮುಖ್ಯ. ಅವಳು ಎಷ್ಟು ಜಂಬ ತೋರಿಸುತ್ತಾಳೆ, ಅದಕ್ಕಿಂತ ಜಾಸ್ತಿ ಪ್ರೀತಿಯನ್ನು ತೋರಿಸೋಣ. ನೀನು ಅವರಿವರ ಮಾತಿಗೆ ಕಿವಿ ಕೊಡಬೇಡ ಅಂತ ಹೇಳಿದರು. ನನಗೂ ಕೂಡ ಅದು ಸರಿ ಅಂತ ಅನಿಸಿತು. ಹುಡುಗಿಯ ಕಡೆಯವರು ಬಹಳ ಬೇಗ ಮದುವೆ ಅಂತ ಹೇಳಿದರು. 1 ವಾರದಲ್ಲಿ ಮದುವೆ ಅಂತ. ಆಗ ಇನ್ನೂ ಭಯ ಶುರುವಾಯಿತು. ಏನು ಮಾಡುತ್ತೇನೆ ಅಂತ. ನನ್ನ ಮಗ ಕೇಳಿದರೆ ಜಾಬ್ ಬಗ್ಗೆ ನನ್ನ ಗಂಡ ಕೊಡಬೇಡ. ಮದುವೆಯಾಗಿ 1-2 ಮಕ್ಕಳು ಆಗಲಿ, ಆನಂತರ ರಿಸೈನ್ ಮಾಡುವೆ. ಯಾವುದೇ ಕಾರಣಕ್ಕೂ ಜಾಬ್ಗೆ ಮಾತ್ರ ರಿಸೈನ್ ಮಾಡಬೇಡ ಅಂತ ನನ್ನ ಮಗನಿಗೆ ಹೇಳಿದರು. ಮದುವೆಗೆ ಬೇಕಾದ ಎಲ್ಲ ಖರ್ಚುಗಳನ್ನು ಅವರೇ ನೋಡಿಕೊಂಡರು. ನಮ್ಮ ಕೈಯಿಂದ ಒಂದೇ 1 ರೂಪಾಯಿ ಕೂಡ ಖರ್ಚು ಮಾಡಿಸಿಲ್ಲ. ಹುಡುಗನಿಗೆ ಬಟ್ಟೆಗಳು, ನಮಗೆ ಬಟ್ಟೆಗಳು ಜೀವನದಲ್ಲಿ ನೋಡಿಲ್ಲ. ಅಷ್ಟು ದುಬಾರಿಯಾದ ಬಟ್ಟೆಗಳನ್ನು, ಬೆಲೆ ಬಾಳುವ ಒಡವೆಗಳು ನನಗೂ ಮತ್ತು ನನ್ನ ಮಗನಿಗೂ ಕೊಡಿಸಿದರು. ನಮ್ಮ ಮನೆಯವರಿಗೂ ಕೂಡ ಒಡವೆಗಳನ್ನು ಕೊಟ್ಟು, ಇದನ್ನು ನೀವು ಹಾಕಿಕೊಳ್ಳಿ ಅಂತ ಇನ್ನೊಂದು ಸೆಟ್ ಒಡವೆಯನ್ನು ಕೊಟ್ಟು, ಜನರ ಎದುರಿಗೆ ನಾವು ಕೊಟ್ಟಿರುವುದು ಅಂತ ಮದುವೆ ಮನೆಯಲ್ಲಿ ಕೊಡಿ. ನಾವು ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡಿಟ್ಟಿದ್ದೇವೆ, ನಾವೇ ಮಾಡಿಸಿಕೊಡುತ್ತೇವೆ ಅಂತ ಹೇಳಿದರೆ ಅವರು ಒಪ್ಪಲಿಲ್ಲ. ನನ್ನ ಹತ್ತಿರ ಬೇಜಾನು ದುಡ್ಡು ಇದೆ, ಎಷ್ಟು ಖರ್ಚು ಮಾಡಿದರೂ ಕರಗುವುದಿಲ್ಲ. ಅಷ್ಟೇನು ಬೇಕಾದಾಗ ನೀವು ಏಕೆ ಅನವಶ್ಯಕವಾಗಿ ದುಡ್ಡನ್ನು ಖರ್ಚು ಮಾಡುತ್ತೀರಾ? ನಿಮ್ಮ ದುಡ್ಡನ್ನು ನೀವು ಸೇವಿಂಗ್ಸ್ ಮಾಡಿಕೊಳ್ಳಿ, ನಿಮಗೂ ಮುಂದೆ ಬದುಕಿದೆ ಅಂತ ಅವರು ಸುಮ್ಮನಾದರು. ನನಗೂ ಕೂಡ ಅದು ಸತ್ಯ ಅಂತ ಅನಿಸಿತು. ಸಮುದ್ರದಲ್ಲಿ 1 ತೊಟ್ಟು ನೀರನ್ನು ತೆಗೆದರೆ ಸಮುದ್ರದ ನೀರು ಹೇಗೆ ಖಾಲಿಯಾಗುವುದಿಲ್ಲ, ಅದೇ ರೀತಿ ಕೊಟ್ಟರೆ ಕೊಡಲಿ ಬಿಡಿ ಅಂತ ಸುಮ್ಮನಾದೆ. ಮದುವೆ ಕೆಲಸಗಳು ಒಂದೊಂದಾಗಿ ಆಯಿತು. ಮೆಹಂದಿ ಶಾಸ್ತ್ರ, ಅರಿಶಿಣ ಶಾಸ್ತ್ರ ನಮಗೆ ತಕ್ಕಮಟ್ಟಂತೆ ನಾವು ಮಾಡಿಕೊಂಡೆವು. ಒಬ್ಬನೇ ಮಗನಲ್ಲವೇ, ಯಾವುದೇ ರೀತಿಯ ಮುಲಾಜು ನೋಡಬಾರದು ಅಂತ ಒಂದು ರೀತಿ ಮದುವೆಯ ವಾತಾವರಣ ಮನೆಯಲ್ಲಿ ಬಂದಿತು. ನನಗೆ ಖುಷಿ ಆಗುತ್ತಿರಲಿಲ್ಲ. ಮನಸ್ಸಿನಲ್ಲಿ ಏನೋ ಒಂದು ಭಯ, ಪದೇ ಪದೇ ಏನೋ ಕೆಟ್ಟದ್ದು ಆಗುತ್ತಿದೆ ಅಂತ. ಯಾರ ಹತ್ತಿರ ಹೇಳಿದರೂ ನನಗೆ ಬೈಯುತ್ತಾರೆ. ಅದಕ್ಕೆ ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡು ಸುಮ್ಮನಾದೆ. ಮದುವೆ ಹಿಂದಿನ ದಿನ ಅವರುಗಳು ದೊಡ್ಡ ದೊಡ್ಡ ಕಾರುಗಳನ್ನು ಕಳಿಸಿದ್ದರು. ನಮಗೆ ಮತ್ತು ನಮ್ಮ ನೆಂಟರುಗಳಿಗೆ ಎಲ್ಲರೂ ಕೂಡ ಕಾರಿನಲ್ಲಿ ಹೋದೆವು. ಅಲ್ಲಿ ನೋಡಿದರೆ ಮೈಸೂರು ಅರಮನೆಗಿಂತ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ. ಮದುವೆಯನ್ನು ಕೂಡ ತುಂಬ ಗ್ರ್ಯಾಂಡ್ ಆಗಿರುವ ಪ್ಯಾಲೇಸ್ನಲ್ಲಿ ಮಾಡಿಕೊಟ್ಟರು. ಯಾವುದೇ ರೀತಿಯ ಕಂಪ್ಲೇಂಟ್ಸ್ ಇಲ್ಲ. ಆದರೆ ಹುಡುಗಿ ಸ್ವಲ್ಪ ದಪ್ಪ ಇದ್ದಾಳೆ. ಅವಳ ಕೈಗಳು ದಪ್ಪ ಇದೆ. ಅವಳ ಹೊಟ್ಟೆಯಂತೂ ನನ್ನ ಹೊಟ್ಟೆಯ ರೀತಿ, ವಯಸ್ಸಾದವರ ಹೊಟ್ಟೆ ರೀತಿ ಇದೆ. ನನ್ನ ಗಂಡನ ಕಡೆ ಕಣ್ಣಲ್ಲೇ ನಾನು ಸನ್ನೆ ಮಾಡಿ ಕೇಳಿದಾಗ ನನ್ನ ಹತ್ತಿರ ಬಂದು ಕಿವಿಯಲ್ಲಿ, ಶ್ರೀಮಂತರ ಮನೆಯ ಮಕ್ಕಳನ್ನು ಚೆನ್ನಾಗಿ ಸಾಕಿರುತ್ತಾರೆ, ಅದರಲ್ಲೂ ಒಬ್ಬಳೆ ಮಗಳು. ಇವರ ಮನೆಯಲ್ಲಿ ನಾನ್ವೆಜ್ ಜಾಸ್ತಿ, ಅದಕ್ಕೆ ಈ ರೀತಿ ಇರುತ್ತಾರೆ ಅಷ್ಟೇ. ನೀನು ವಿಚಿತ್ರವಾಗಿ ಯೋಚಿಸಬೇಡ ಅಂತ ನನ್ನ ಗಂಡ ಅಲ್ಲೇ ನನ್ನನ್ನು ಗದರಿದರು. ಮದುವೆ ಆಗುವವರೆಗೂ ಒಂದೇ ಒಂದು ಮಾತು ನೀನು ಆಡಬಾರದು ಅಂತ. ಆದರೂ ಹುಡುಗಿ ನನ್ನ ಮಗನಿಗಿಂತ ದಪ್ಪ ಇದ್ದಾಳೆ.
ಅವಳ ಹೊಟ್ಟೆಯಂತೂ ತುಂಬ ದಪ್ಪ ಇದೆ, ತಿಳಿಯುತ್ತಿಲ್ಲ. ಅಡಿಗೆಗಳು ತುಂಬ ಚೆನ್ನಾಗಿ ಮಾಡಿಸಿದ್ದರು. ಅವರ ಕಡೆ ಒಬ್ಬರು ಬಡವರಿಲ್ಲ, ಎಲ್ಲರೂ ಶ್ರೀಮಂತರು. ಚಂದ ಚಂದದ ಬಟ್ಟೆಗಳು, ಒಡವೆಗಳನ್ನು ಹಾಕಿಕೊಂಡಿದ್ದರು. ಮದುವೆ ಚೆನ್ನಾಗಿ ನಡೆದು ಹೋಯಿತು. ನಂತರ ಮದುವೆ ಎಲ್ಲ ಶಾಸ್ತ್ರಗಳನ್ನು ಕೂಡ ಮಾಡಿದೆ. ನಮ್ಮ ಕಡೆಯವರಿಗೆ ದುಬಾರಿಯಾದ ಗಿಫ್ಟ್ಗಳನ್ನು ಕೊಟ್ಟರು. ಒಂದೆರಡು ದಿನ ನಾನು ಮತ್ತು ನನ್ನ ಗಂಡ ಅಲ್ಲೇ ಇದ್ದೆವು. ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ನಂತರ ಮನೆಗೆ ಹೊರಟಿದ್ದೆವು. 2 ದಿನ ಇದ್ದರೂ ಹುಡುಗಿಯನ್ನು ಒಂದು ಬಾರಿ ಮಾತ್ರ ನಾವು ನೋಡಿದ್ದು. ಅದರಲ್ಲೂ ಕೂಡ ಅವಳ ಮುಖವನ್ನು ಸರಿಯಾಗಿ ತೋರಿಸಲಿಲ್ಲ. ಏನೋ ಮುಚ್ಚಿ ಇಡುವ ರೀತಿ ಇತ್ತು. ಇನ್ನು ಪ್ರಶ್ನೆ ಮಾಡಲು ಆಗುವುದಿಲ್ಲ. ನಮ್ಮ ಸೊಸೆ ಆದಳು, ಹೇಗೆ ಇದ್ದರೂ ಅವಳು ನಮಗೆ ಇಷ್ಟವ ಅನ್ನುವ ಮನಸ್ಥಿತಿಗೆ ನಾನು ಬಂದೆ. ಅವರಿಗೆ ವಿದಾಯ ಹೇಳಿ ಮಗನಿಗೆ ಅಲ್ಲಲ್ಲೇ ಬಂದು ನಮ್ಮನ್ನು ನೋಡಿಕೊಂಡು ಹೋಗು, ಮರೆತು ಬಿಡಬೇಡ ಅಂತ ಊರಿಗೆ ಬಂದೆವು. ನನ್ನ ಗಂಡ ಅಲ್ಲಿ ನಡೆದ ವಿಷಯಗಳ ಬಗ್ಗೆ ಊರಿನ ಜನರಿಗೆ ಖುಷಿಯಿಂದ ಹೇಳುತ್ತಿದ್ದಾರೆ. ನನಗೆ ಇನ್ನೂ ಸಮಾಧಾನವಿಲ್ಲ. ಮಗ ಪ್ರತಿದಿನ ಫೋನ್ ಮಾಡುತ್ತಾನೆ. ಮೊದಲು ದಿನ ಫೋನ್ ಮಾಡುತ್ತಿದ್ದವನು ಈಗ 3 ದಿನಕ್ಕೆ 1 ಬಾರಿ, ಅದು ವಾರಕ್ಕೆ 1 ಬಾರಿ. ಅದು ಆದರೂ ಪರವಾಗಿಲ್ಲ. ಈಗ ತಿಂಗಳಿಗೆ 1 ಸಲ ಫೋನ್ ಮಾಡಿದರೆ ಹೆಚ್ಚು. ಅವರು ಬ್ಯುಸಿ ಇದ್ದಾರೆ, ಇಲ್ಲ ಅಂತ ಹೇಳುತ್ತಾರೆ. ನಾವು ಫೋನ್ ಮಾಡಿದರೆ ಅವರ ಫೋನನ್ನು ಬೇರೆಯವರು ತೆಗೆದುಕೊಂಡು ಏನು ಮಾಡುವುದು ತಿಳಿಯುತ್ತಿಲ್ಲ. ಮದುವೆಯಾಗಿ ಅವರದು 6 ತಿಂಗಳಾಯಿತು. ಇನ್ನೂ ಕೂಡ ಹುಡುಗಿಯನ್ನು ನಮ್ಮ ಮನೆಗೆ ಕಳಿಸಿಲ್ಲ. ನನ್ನ ಗಂಡನ ಗೆಳೆಯನ ಹತ್ತಿರ ಕೇಳಿದಾಗ ಅವರು ಯಾವುದಾದರೂ ಕಾರಣ ಹೇಳುತ್ತಾರೆ. ಅದಕ್ಕೆ ನಾನು ಹೇಳದೆ ಮಾಡದೆ ನಾವು ಹೋಗೋಣ ಹೇಳಿದರೆ ಕಾರ್ ಕಳಿಸುತ್ತಾರೆ. ಅವರಿಗೆ ಕಷ್ಟ ಏಕೆ? ಹೇಗಿದ್ದರೂ ಮನೆ ಆಲ್ಟ್ರೇಷನ್ ಮಾಡಿದ್ದೇವೆ, ನಮ್ಮ ಸೊಸೆ ಬಂದು ಆರಾಮವಾಗಿ ಇರಲಿ ಅಂತ. ಇಂದು ನನ್ನ ಮಗನ ಮನೆಗೆ ಹೋದೆವು. ಅಲ್ಲಿ ಹೋದಾಗ ಈ ರೀತಿ ಪರಿಸ್ಥಿತಿ ಬರುತ್ತದೆ ಅಂತ ನಮಗೆ ಅಂದುಕೊಂಡಿರಲಿಲ್ಲ. ಎಲ್ಲ ಒಂದು ಚಲನಚಿತ್ರದ ರೀತಿ ಹಾಗೆ ಹೋಯಿತು. ಇನ್ನೇನು ಉಳಿದಿಲ್ಲ. ನಾವು ಒಳಗೆ ಹೋದ ತಕ್ಷಣ ನೋಡಿದೆವು ನನ್ನ ಸೊಸೆ ತುಂಬು ಗರ್ಭಿಣಿ. ಡೆಲಿವರಿಗಾಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾವು ಏನೂ ಮಾತನಾಡದೆ ಅವರ ಜೊತೆ ಆಸ್ಪತ್ರೆಗೆ ಹೋದೆವು. 6 ತಿಂಗಳಿಗೆ ಹೇಗೆ ಮಗು? ಹೊಟ್ಟೆ ನೋಡಿದರೆ 9.5 ತಿಂಗಳು ಆಗಿರಬಹುದು ಅಂತ ಅನಿಸುತ್ತದೆ. ಮುದ್ದಾದ ಗಂಡು ಮಗುವಿಗೆ ನಮ್ಮ ಸೊಸೆ ಜನ್ಮ ಕೊಟ್ಟಳು. ನನ್ನ ಮಗ ಕೂಡ ಮುದ್ದಾಡಿದ ಆ ಮಗುವನ್ನು. ನನ್ನ ಗಂಡ ಖುಷಿ ಪಡುತ್ತಿದ್ದ. ನಾನು ಅವರಿಬ್ಬರನ್ನು ಹೊರಗೆ ಕರೆದುಕೊಂಡು ಬಂದು ಚೆನ್ನಾಗಿ ಬೈದೆ. 6 ತಿಂಗಳಿಗೆ ಹೇಗೆ ಮಗು ಅಂತ. ಅಮ್ಮ, ಇಲ್ಲಿ ಮಾತನಾಡಬೇಡ, ಮನೆಗೆ ಹೋಗಿ ಮಾತನಾಡೋಣ. ಇಲ್ಲಿ ಮನೆಯ ಜಗಳವನ್ನು ಊರಿನವರು ನೋಡುತ್ತಾರೆ. ನನ್ನ ಮಾವ ಪ್ರಭಾವಿ ವ್ಯಕ್ತಿ. ಪತ್ರಿಕೆಗಳು ಅವರು ಕಾಯುತ್ತಿರುತ್ತಾರೆ, ಯಾವುದಾದರೂ ಕೆಟ್ಟ ವಿಷಯ ಬರಲಿ ಅಂತ. ಇದೆಲ್ಲ ಪೇಪರಲ್ಲಿ ಬಂದರೆ ತೊಂದರೆಯಾಗುತ್ತದೆ. ಜೀವನ ಚೆನ್ನಾಗಿ ಸಾಗುತ್ತಿದೆ ಅಂತ ಅಂದುಕೊಂಡರೆ ಇಲ್ಲಿ ತುಂಬ ಕೆಟ್ಟದಾಗಿ ಇದೆ. ಮನಸ್ಸಿನಲ್ಲಿ ತುಂಬ ಕೆಟ್ಟ ಆಲೋಚನೆ ಬಂತು. ಡೆಲಿವರಿ ಆದ ದಿನ ತುಂಬ ಕಷ್ಟವಾಗುತ್ತಿತ್ತು. ಮನಸ್ಸಿನಲ್ಲಿ ಕಲ್ಲು ಇಟ್ಟುಕೊಂಡು ಸುಮ್ಮನಾದೆ. ಮಾರನೇ ದಿನ ಡಿಸ್ಚಾರ್ಜ್ ಆಯಿತು. ಮನೆಗೆ ಹೋದ ಮೇಲೆ ಅಲ್ಲಿ ಮುಲಾಜು ನೋಡದೆ ಎಲ್ಲರನ್ನು ಕೂರಿಸಿ ಗಲಾಟೆ ಮಾಡಿದೆ. ನನ್ನ ಮಗ ಅಮಾಯಕ ಅಂತ ನೀವು ಅವನನ್ನು ಬಳಸಿಕೊಂಡಿದ್ದೀರಾ? ನಿಮ್ಮ ಮಗಳು ಬೇರೆಯವರ ಮಗುವಿಗೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಲ್ಲವೇ? ಈ ರೀತಿ ಕೆಟ್ಟ ಮಾತುಗಳನ್ನು ನಾನು ಆಡಲು ಶುರು ಮಾಡಿದೆ. ಆಗ ನನ್ನ ಮಗ ಬಂದು ನನ್ನನ್ನು ಹಿಡಿದುಕೊಂಡ. ಅಮ್ಮ, ನಿನ್ನ ಕಷ್ಟ ನನಗೆ ಅರ್ಥವಾಗುತ್ತದೆ. ಮದುವೆಗಿಂತ ಮುಂಚೆ ನನ್ನ ಹೆಂಡತಿ ಸುಮಾ ಬೇರೆ ಹುಡುಗನ ಜೊತೆ ಪ್ರೀತಿಯಲ್ಲಿ ಇದ್ದಳು. ಅವರಿಬ್ಬರು ಮದುವೆ ಆಗುತ್ತೇವೆ ಅಂತ ಮನೆಯವರೆಲ್ಲ ಒಪ್ಪಿದ್ದರು. ಇನ್ನೇನು ಮದುವೆ ಆಗಬೇಕು. ಅಷ್ಟರಲ್ಲಿ ಆ ಹುಡುಗ ಆಕ್ಸಿಡೆಂಟಲ್ಲಿ ಸತ್ತು ಹೋದ. ಆದರೆ ಅವರಿಬ್ಬರ ಪ್ರೀತಿಯ ಗುರುತು ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಇತ್ತು. ಇವಳು ಅವನನ್ನು ಪ್ರೀತಿಸಿದಳು. ಅವನು ಕೂಡ ಒಳ್ಳೆಯ ಹುಡುಗ. ಅದಕ್ಕೆ ಮಾವ ನಾನು ಹೇಗಿದ್ದರೂ ಗೆಳೆಯನ ಮಗ ಸಹಾಯಕ್ಕೆ ಆಗುತ್ತಾನೆ ಅಂತ ಮದುವೆ ಮಾಡಿಸಿದರು. ಈ ಎಲ್ಲ ವಿಷಯಗಳು ಕೂಡ ಮದುವೆಗಿಂತ ಮುಂಚೆ ನನಗೆ ಸುಮಾ ಹೇಳಿದಳು ಫೋನಿನಲ್ಲಿ. ಯಾವುದೇ ಮುಚ್ಚು ಮರೆ ಮಾಡಿರಲಿಲ್ಲ. ನಾನೇ ನಿಮಗೆ ಹೇಳುವುದು ಬೇಡ ಅಂತ ಹೇಳಿದ್ದೆ. ಅಮ್ಮ, ಪ್ರೀತಿ ಅನ್ನುವುದು ಮನಸ್ಸಿಗೆ ಸಂಬಂಧಪಟ್ಟ ವಿಷಯ, ದೇಹದಲ್ಲಿ ಅಲ್ಲ. ನಾನು ಮತ್ತು ಸುಮಾ ತುಂಬ ಅನ್ಯೋನ್ಯವಾಗಿ ಇದ್ದೇವೆ. ಅವಳು ಕೂಡ ತುಂಬ ಒಳ್ಳೆಯವಳು. ಈ ಮನೆಯಲ್ಲಿ ಯಾವುದೇ ವಸ್ತುವಿನ ಅವಶ್ಯಕತೆ ನಮಗೆ ಇಲ್ಲ. ದುಡ್ಡಿನ ಜೊತೆಗೆ ನಮ್ಮಲ್ಲಿ ಪ್ರೀತಿಯೂ ಕೂಡ ಹೇರಳವಾಗಿ ಇದೆ. ನೀನು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾರದೋ ಮಗು ಅಂತ ಏಕೆ ಹೇಳುತ್ತೀಯಾ? ಆ ಮಗುವಿನ ಮುಖವನ್ನು ನೋಡು. ಮಕ್ಕಳು ಅಂದರೆ ಎಲ್ಲ ಮಕ್ಕಳು ಒಂದೇ ಅಲ್ಲವೇ? ನೀನು ಒಂದು ಯೋಚಿಸು ಅಮ್ಮ, ಅವಳ ತಪ್ಪೇನು ಇದರಲ್ಲಿ?
ನನ್ನ ಮಗ ಹೆಂಡತನಕ್ಕೆ ಸವಾಲು ಹೊಡೆದ. ನೀನು ಒಂದು ಹೆಣ್ಣಾಗಿ ಈ ರೀತಿ ಮಾಡಬೇಡ ಅಮ್ಮ, ಏಕೆಂದರೆ ಅಕಸ್ಮಾತ್ ನಿನಗೆ ಮಗಳಿದ್ದು ಮದುವೆ ಸಂದರ್ಭದಲ್ಲಿ ಅವಳಿಗೆ ಹೀಗಾಗಿ ಅವಳೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ನೀನು ಏನು ಮಾಡುತ್ತಿದ್ದೆ? ಬಾವಿಗೆ ನೂಕಿ ಸಾಯಿಸಿ ಬಿಡುತ್ತಿದ್ದ ಅಥವಾ ಅವಳಿಗೆ ಒಂದು ಹೊಸ ಬದುಕು ಕಟ್ಟುತ್ತಿದ್ದ? ಆ ಹುಡುಗನೂ ಒಳ್ಳೆಯವನೇ ಅಮ್ಮ. ಇಬ್ಬರು ಪ್ರೀತಿಸಿದರು ಅಂದ ಮೇಲೆ ಇನ್ನೇನು, ಮದುವೆ ಆಗುತ್ತಿದ್ದರು. ಆದರೆ ದೇವರ ಲಿಖಿತ ಬೇರೆ. ಹಾಗೆ ಆ ಹುಡುಗ ಸತ್ತು ಹೋದ. ದಯವಿಟ್ಟು ಈ ಮಗುವನ್ನು ನಿನ್ನ ಮಗು ಹಾಗೂ ಇವಳನ್ನು ನಿನ್ನ ಸೊಸೆ ಅಂತ ಒಪ್ಪಿಕೋ ಅಂತ ನನ್ನ ಮಗ ಕಣ್ಣೀರು ಹಾಕಿದ. ಇಷ್ಟು ಒಳ್ಳೆಯವನು, ಇಷ್ಟು ದೊಡ್ಡವನು ನನ್ನ ಮಗ ಯಾವಾಗ ಆದ? ನಾನು ಇವನನ್ನು ಸಾಕಿದರೂ ನನ್ನಲ್ಲಿ ಇಷ್ಟೊಂದು ಒಳ್ಳೆಯ ಗುಣಗಳು ಇಲ್ಲ. ಮುಚ್ಚಿದ್ದ ಕಣ್ಣನ್ನು ತೆಗೆಸಿದ. ನೀನು ಹೇಳಿದ್ದು ನಿಜ ಕಂದ. ಮಗು ಅಂದ ಮೇಲೆ ಎಲ್ಲ ಮಕ್ಕಳು ಒಂದೇ. ಆ ಮಗುವನ್ನು ಎತ್ತಿಕೊಂಡಲ್ಲಿ ಕಣ್ಣೀರು ಬಂತು. ನನ್ನ ಸೊಸೆಯನ್ನು ಸೊಸೆ ಅಂತ ಒಪ್ಪಿಕೊಂಡೆ. ಅವಳು ಗಟ್ಟಿಯಾಗಿ ನನ್ನನ್ನು ತಬ್ಬಿಕೊಂಡಳು. ಇಂದಿನಿಂದ ನಮ್ಮ ಹೊಸ ಬದುಕು ಶುರುವಾಯಿತು. ನಾನು, ನನ್ನ ಗಂಡ, ನನ್ನ ಸೊಸೆ ಅವರ ಮನೆಯಲ್ಲಿ ಇದ್ದೆವು, ಎಲ್ಲರೂ ಜೊತೆಯಲ್ಲಿ ಅನ್ಯೋನ್ಯವಾಗಿ. ಆ ಮಗು ಈಗ ನನ್ನ ಮಗು. ಅವನ ಸಂಪೂರ್ಣ ಲಾಲನೆ ಪಾಲನೆ ನನ್ನ ಜವಾಬ್ದಾರಿ. ನಮ್ಮ ಸೊಸೆ ಮತ್ತು ಬೀಗರು ಕೂಡ ತುಂಬ ಒಳ್ಳೆಯವರು. ಒಂದು ದಿನವೂ ನಮಗೆ ಆ ಮನೆಯಲ್ಲಿ ನಾವು ಬೇರೆಯವರು ಅನ್ನುವ ರೀತಿ ಭಾವನೆ ಬರದ ರೀತಿ ನೋಡಿಕೊಂಡಿದ್ದಾರೆ. ಈಗ ನಮ್ಮ ಬದುಕು ಸುಂದರವಾಗಿದೆ. ಇದಾದ 2 ವರ್ಷಕ್ಕೆ ನನ್ನ ಸೊಸೆಗೆ ಇನ್ನೊಂದು ಹೆಣ್ಣು ಮಗು ಆಯಿತು ನನ್ನ ಮಗನಿಂದ. ಈಗ ನಮ್ಮ ಮನೆ ಸಂಪೂರ್ಣವಾಗಿ ತುಂಬಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.